ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್, ಶರಣಬಸವೇಶ್ವರ ಕಾಲೇಜ್ ಕ್ಯಾಂಪಸ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಕ್ಟೋಬರ್ 28ರಂದು ಈಶಾನ್ಯ ಕರ್ನಾಟಕ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಸಿಆರ್ಪಿಸಿ ಕಲಂ 144 ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ. ರಾಜ್ಯಾದ್ಯಂತ ಅಕ್ಟೋಬರ್ 30ರಂದು ಈದ್ ಮಿಲಾದ್ ಹಬ್ಬದ ಆಚರಣೆ ನಿಮಿತ್ತ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾದ್ಯಂತ ಸಾಮೂಹಿಕ ಮೆರವಣಿಗೆ ನಿಷೇಧಿಸಿ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಆದೇಶ. ರಾಜ್ಯದ 23 ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಪ್ರವಾಹ ಸಂಕಷ್ಟ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ. ಈಗ ವಾರ್ತೆಗಳ ವಿವರ. ಈಶಾನ್ಯ ಕರ್ನಾಟಕ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಯ ಮತದಾನದ ಪವಿತ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತವಾಗಿ ಚುನಾವಣೆ ನಡೆಸುವ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯ ಮತದಾನ ಕೇಂದ್ರಗಳ ಸುತ್ತಲೂ ಇದೇ 27ರ ಬೆಳಿಗ್ಗೆ 6 ಗಂಟೆಯಿಂದ 28ರ ಮಧ್ಯರಾತ್ರಿ 12 ಗಂಟೆಯವರೆಗೆ ಸಿಆರ್ಪಿಸಿ ಕಲಂ 144 ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಆದೇಶಿಸಿದ್ದಾರೆ. ಇದೇ ಅಕ್ಟೋಬರ್ 28ರಂದು ಈಶಾನ್ಯ ಕರ್ನಾಟಕ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ನವೆಂಬರ್ 2ರಂದು ಕಲಬುರಗಿ ವಿಶ್ವವಿದ್ಯಾಲಯದ ಸುತ್ತಲೂ ಹಾಗೂ ಮತ ಎಣಿಕೆ ಕೇಂದ್ರದ ಒಳಗಡೆ ಇಂಕ್ ಪೆನ್, ಸ್ಕೆಚ್ ಪೆನ್, ಹರಿತವಾದ ಆಯುಧ, ಸ್ಫೋಟಕ ವಸ್ತುಗಳು, ಮೊಬೈಲ್, ಸಿಗರೇಟ್, ಗುಟುಕಾ ಮತ್ತು ನೀರಿನ ಬಾಟಲ್ಗಳನ್ನು ತರುವುದನ್ನು ಸಿಆರ್ಪಿಸಿ ಕಾಯ್ದೆ ಕಲಂ 144 ಅನ್ವಯ ನಿಷೇಧಿಸಲಾಗಿದೆ. ಜಿಲ್ಲೆಯಲ್ಲಿ ಮತದಾನಕ್ಕೆ ಸ್ಥಾಪಿಸಿರುವ ಕೇಂದ್ರಗಳ ಸುತ್ತಮುತ್ತಲೂ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 27ರ ಬೆಳಿಗ್ಗೆ 6 ಗಂಟೆಯಿಂದ 28ರ ಮಧ್ಯರಾತ್ರಿ 12 ಗಂಟೆಯವರೆಗೆ ಎಲ್ಲಾ ತರಹದ ಮದ್ಯ ಮಾರಾಟವನ್ನು ಸಹ ನಿಷೇಧಿಸಲಾಗಿದೆ. ಇನ್ನು ನವೆಂಬರ್ 2ರಂದು ಕಲಬುರಗಿ ನಗರದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರ ವ್ಯಾಪ್ತಿಯಲ್ಲಿ ನವೆಂಬರ್ 1ರ ಮಧ್ಯರಾತ್ರಿಯಿಂದ 2ರ ಮಧ್ಯರಾತ್ರಿಯವರೆಗೆ ಎಲ್ಲಾ ತರಹದ ಮದ್ಯ ಮಾರಾಟ ನಿಷೇಧಿಸಿ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಆದೇಶ ಹೊರಡಿಸಿದ್ದಾರೆ.
ಇದೇ ಅಕ್ಟೋಬರ್ 30ರಂದು ಮುಸ್ಲಿಂ ಬಾಂಧವರು ರಾಜ್ಯಾದ್ಯಂತ ಈದ್ ಮಿಲಾದ್ ಹಬ್ಬ ಆಚರಿಸಲಿದ್ದು, ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾದ್ಯಂತ ಸಾಮೂಹಿಕ ಮೆರವಣಿಗೆ ಮಾಡುವುದನ್ನು ಅಥವಾ ತೆರೆದ ಸ್ಥಳದಲ್ಲಿ ಒಂದೆಡೆ ಸೇರುವುದನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಆದೇಶಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕೋವಿಡ್-19 ಸುರಕ್ಷಾ ಕ್ರಮಗಳ ಪಾಲನೆ ಮಾಡುವ ನಿಟ್ಟಿನಲ್ಲಿ ಖಬರ್ಸ್ತಾನ್ ಒಳಗೊಂಡಂತೆ ಯಾವುದೇ ತರಹದ ತೆರೆದ ಜಾಗದಲ್ಲಿಯೂ ಸಾಮೂಹಿಕ ಪ್ರಾರ್ಥನೆ ಮಾಡುವುದು ಅಥವಾ ಪ್ರವಚನ ನೀಡುವಂತಿಲ್ಲ ಎಂದು ಜಿಲ್ಲಾಧಿಕಾರಿ ಜೋಸ್ನಾ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ. ಇನ್ನು ಮೊಹಲ್ಲಾಗಳಲ್ಲಿಯೂ ಹಗಲು ಮತ್ತು ರಾತ್ರಿ ಯಾವುದೇ ರೀತಿಯ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭೆ ಸಮಾರಂಭ ಆಯೋಜಿಸುವಂತಿಲ್ಲ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಮಸೀದಿ ಮತ್ತು ದರ್ಗಾಗಳಲ್ಲಿ ಕೋವಿಡ್-19 ಸಾಕಷ್ಟು ಸುರಕ್ಷಾ ಮುನ್ನೆಚ್ಚರಿಕೆ ವಹಿಸಲು ತಿಳಿಸಲಾಗಿದೆ. ಇಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು, 6 ಅಡಿ ಸಾಮಾಜಿಕ ಅಂತರ ಕಾಪಾಡಲೇಬೇಕು ಹಾಗೂ ಪ್ರವೇಶ ದ್ವಾರದಲ್ಲಿ ಕೈ ತೊಳೆದುಕೊಳ್ಳಲು ಸ್ಯಾನಿಟೈಸರ್ ಅಥವಾ ಸೋಪ್ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಲಾಗಿದೆ. ಇನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಧ್ವನಿವರ್ಧಕ ಡಿಜೆ ಬಳಕೆಗಳನ್ನು ನಿಷೇಧಿಸಲಾಗಿದೆ. 60 ವರ್ಷ ಮೇಲ್ಪಟ್ಟ ವೃದ್ಧರು ಮತ್ತು 6 ವರ್ಷದೊಳಗಿನ ಮಕ್ಕಳು ಮನೆಯಲ್ಲಿ ಹಬ್ಬ ಆಚರಣೆ ಮಾಡುವಂತೆ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಅವರು ತಿಳಿಸಿದ್ದಾರೆ. ರಾಜ್ಯದ 23 ಜಿಲ್ಲೆಗಳಲ್ಲಿ ಕೆಲ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಗೂ ಕಡಿಮೆ ಮಳೆಯಾದರೂ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಹಾರ ಕೈಗೊಳ್ಳಬೇಕು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ಮುಖ ಕೂಡ ಹಾಕಿಲ್ಲ. ನೆರೆ ಸಂಕಷ್ಟ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿದರು. ನಗರದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ 23 ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ರೈತರು, ಗ್ರಾಮಸ್ಥರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತ್ರ ಯಾವುದರ ಬಗ್ಗೆ ಚಿಂತೆ ಇಲ್ಲದಂತೆ ಇದ್ದಾರೆ. ಇನ್ನು ಸಿಎಂ ಮೇಲಿಂದ ವೈಮಾನಿಕ ಸಮೀಕ್ಷೆ ಮಾಡಿ ಅಲ್ಲಿಂದ ಅವರಿಗೆ ಏನು ಕಂಡಿತೋ ಗೊತ್ತಿಲ್ಲ. ಪ್ರವಾಹದಿಂದ ಜನ ಸಂಕಷ್ಟದಲ್ಲಿದ್ದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಯಾ ಪೈಸಾ ಹಣ ಬಿಡುಗಡೆ ಮಾಡಿ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ನೆರೆ ಸಂಕಷ್ಟ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದರು. ರಾಜ್ಯ ಸರ್ಕಾರ ₹1 ಕೊಟ್ಟಿಲ್ಲ. ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, 23 ಜಿಲ್ಲೆಗಳಲ್ಲಿ ಮಳೆ ಮತ್ತು ಪ್ರವಾಹದಿಂದ ಹಾನಿಯಾಗಿರೋದು. 23 ಡಿಸ್ಟ್ರಿಕ್ಟ್ಸ್, ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ದಟ್ಸ್ ಎ ಡಿಫರೆಂಟ್ ಥಿಂಗ್. ಬಟ್ ಇಷ್ಟೊಂದು ಹಾನಿ ಆಗಿದಾಗ ಕೂಡಲೇ ಜಿಲ್ಲಾಧಿಕಾರಿಗಳು ಭಾಷಣದಲ್ಲಿ ಮಾತ್ರ ಹೇಳ್ತಾರೆ, ಯಾರ್ಯಾರ ಮನೆಗಳಿಗೆ ನೀರು ನುಗ್ಗಿಬಿಟ್ಟು ಅವ್ರ ಮನೆಗಳಿಗೆಲ್ಲ 10,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಭಾಷಣ ಹೊಡಿತಾರೆ. ಮನೆ ಬಿದ್ದೋದವರಿಗೆ, ಪೂರ್ಣ ಮನೆ ಬಿದ್ದೋದವರಿಗೆ 5 ಲಕ್ಷ ಕೊಡ್ತೀವಿ ಅಂತ ಭಾಷಣ ಹೊಡಿತಾರೆ. 2019 ಪ್ರವಾಹ ಬಂತಲ್ಲ, 2019 ಆಗ ನಷ್ಟ ಆಯ್ತಲ್ಲ, ಅದು ಕೊಟ್ಟಿಲ್ಲ. ನಾನು ಮೊನ್ನೆ ಹಿಂಗಾರು ಬೆಳೆ ಹಾಳಾಗಲಿಲ್ಲ, ಹಿಂಗಾರು ಕೂಡ ಬಿತ್ತನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀರು ನಿಂತಿದೆ, ಭೂಮಿ ಮಣ್ಣು ಕೊಚ್ಚಿಕೊಂಡಿದೆ, ಇನ್ನು ಶೀತ ಇದೆ. ಹಾಗಾಗಿ ಹಿಂಗಾರು ಬೆಳೆನೂ ಕೂಡ ಹಾಕಬೇಕಾಗಲ್ಲ. ಇನ್ನು 20 ದಿನ, 1 ತಿಂಗಳು ಹಿಂಗಾರು ಬೆಳೆನೂ ಕೂಡ ಹಾಕಬೇಕಾಗಲ್ಲ. ನಾನು ನೋಡಿದೆ ನೆನ್ನೆ ಎಲ್ಲ ಅನೇಕ ಜಮೀನುಗಳಲ್ಲಿ ನೀರು ನಿಂತ್ಬಿಟ್ಟಿದೆ. ಆ ನೀರೆಲ್ಲ ಹೋಗ್ಬೇಕಾದ್ರೆ 1 ತಿಂಗಳು ಬೇಕು, ಭೂಮಿ ಒಣಗಬೇಕಾದ್ರೆ. ಆಮೇಲೆ ಬಿತ್ತನೆ ಮಾಡಬೇಕು, ಅಷ್ಟೊತ್ತಿಗೆ ಕಾಲ ಮುಗಿದೋಗ್ಬಿಟ್ಟಿರ್ತದೆ. ಸೊ ₹100 ಕೋಟಿ ನಷ್ಟ ಆಗಿದೆ. ಈ ಸರ್ಕಾರದಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಏನು ಮಾಡ್ತಾ ಇರೋದು ನನಗಂತೂ ಗೊತ್ತಿಲ್ಲ. ಅವ್ರು ಯಾರು ಕೂಡ ಬಂದು ನೋಡಲ್ಲ. ಇಂಥ ಕಷ್ಟದ ಕಾಲದಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅಥವಾ ಇತರ ಮಿನಿಸ್ಟರ್ಗಳು ಇದ್ದಾರೆ, ಅವರೆಲ್ಲರೂ ಕೂಡ ಇಲ್ಲೇ ಉಳ್ಕೊಂಡು, ಜಿಲ್ಲೆಯಲ್ಲಿ ಉಳ್ಕೊಂಡು ಅಧಿಕಾರಿಗಳ ಜೊತೆ ಕೆಲಸ ಮಾಡಿಸಿ ರೈತರಿಗೆ ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡಿಸ್ತಾರೆ. ಬಟ್ ಇಲ್ಲಿ ನಾನು ಕೇಳಿದೆ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೇ ತಿಂಗಳಿಂದ ಬಂದಿಲ್ಲ ಇಲ್ಲಿಗೆ. ಆಗಸ್ಟ್ನಲ್ಲಿ ಮಳೆ ಬಂದಿದೆ, ಸೆಪ್ಟೆಂಬರ್ನಲ್ಲಿ ಮಳೆ ಬಂದಿದೆ, ಅಕ್ಟೋಬರ್ನಲ್ಲಿ ಮಳೆ ಬಂದಿದೆ, ಕೊರೋನಾ ರೋಗ ಇದೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬರಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ. ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಡಾಕ್ಟರ್ ಅಜಯ್ ಸಿಂಗ್,
ಈಶಾನ್ಯ ಶಿಕ್ಷಕರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶರಣಪ್ಪ ಮಟ್ಟೂರ್, ಶಾಸಕರಾದ ಶರಣಬಸಪ್ಪ ದರ್ಶನಾಪುರೆ, ಎಂವೈ ಪಾಟೀಲ್, ಖನೀಶ್ ಫಾತಿಮಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಮಾಜಿ ಶಾಸಕರಾದ ಬಿಆರ್ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಅಲ್ಲಂಪ್ರಭು ಪಾಟೀಲ್ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ದಸರಾ ಹಬ್ಬದ ನಿಮಿತ್ತ ಕಲಬುರಗಿ ಬಂಬು ಬಜಾರ್ನ ಅಖಿಲ ಕರ್ನಾಟಕ ಹಿಂದೂ ಕಾಟಿಕ್ ಸೇವಾ ಸಂಘದ ವತಿಯಿಂದ ವಿಜಯದಶಮಿ ಹಬ್ಬ ಆಚರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದಸರಾ ಹಬ್ಬದಂದು ಕಲಬುರಗಿಯ ಬಂಬು ಬಜಾರ್ನ ಅಖಿಲ ಕರ್ನಾಟಕ ಹಿಂದೂ ಕಾಟಿಕ್ ಸೇವಾ ಸಂಘವು ಪ್ರತಿ ವರ್ಷ ನಗರದ ಬಂಬು ಬಜಾರ್ನಲ್ಲಿರುವ ದೇವಿಯ ಪೂಜೆ ಅತ್ಯಂತ ವೈಭವದಿಂದ ಆಚರಿಸಿಕೊಂಡು ಬರುತ್ತಿತ್ತು. ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಹಬ್ಬವನ್ನು ಆಚರಿಸಲಾಯಿತು. आई भवानी तुझ्या कृपेने तारसी भक्ताला, आई भवानी तुझ्या कृपेने तारसी भक्ताला. अगाध महिमा तुझी माऊली वारी संकटाला, अगाध महिमा तुझी माऊली वारी संकटाला. आई कृपा करी माझ्यावरी जागवी तो रात सारी, आई कृपा करी माझ्यावरी जागवी तो रात सारी. आज गोंधळाला ये गोंधळ मांडला भवानी, गोंधळाला ये गोंधळ मांडला गंबे, गोंधळाला ये गोंधळ मांडला भवानी, गोंधळाला ये गोंधळ मांडला गंबे, गोंधळाला ये. गळ्यात घालून कवड्याची माळ, पायात बांधिली चाळ, हातात परडी तुला गावडी वाजवी तो संबळ. ಕೋವಿಡ್ ಹಿನ್ನೆಲೆ ದೇಶಾದ್ಯಂತ ದಸರಾ ಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸುವಂತೆ ಸರ್ಕಾರದ ಆದೇಶದ ಮೇರೆಗೆ ಎಲ್ಲೆಡೆ ದಸರಾ ಹಬ್ಬವನ್ನು ಜಾಗೃತಿಯಿಂದ ಆಚರಿಸಲಾಗುತ್ತಿದ್ದು, ಅದರಂತೆ ಕಲಬುರಗಿ ನಗರದಲ್ಲೂ ಬಂಬು ಬಜಾರ್ನ ಅಖಿಲ ಕರ್ನಾಟಕ ಹಿಂದೂ ಕಾಟಿಕ್ ಸೇವಾ ಸಂಘವು ಪ್ರತಿ ವರ್ಷ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿತ್ತು.
ಆದರೆ ರಾಜ್ಯ ಸರ್ಕಾರದ ನಿಯಮಾವಳಿ ಪ್ರಕಾರ ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ದಸರಾ ಹಬ್ಬವನ್ನು ಆಚರಿಸಲಾಗಿದೆ ಎಂದು ನಂದಕುಮಾರ ನಾಗಭುಜಂಗೆ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ಹಬ್ಬ ಅಖಿಲ ಕರ್ನಾಟಕ ಹಿಂದೂ ಘಾಟಿಕ್ ಸಮಾಜ್ ಬಂಬೂ ಬಜಾರ್ ಎಲ್ಲ ಸಮಾಜದ ಬಾಂಧವರು, ಹಿರಿಯರು, ಮುಖಂಡರು, ಅಕ್ಕ ತಂಗಿಯಂದಿರು, ಸೋದರ ಸೋದರಿಯರು ಹಾಗೂ ಸಮಾಜದ ಎಲ್ಲ ಬಾಂಧವರು ಸೇರಿಕೊಂಡು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ದಸರಾ ಹಬ್ಬ ಆಚರಣೆ ಏಕ್ದಮ್ ಸಿಂಪಲಾಗಿ ಸಾಧಾರಣವಾಗಿ, ಯಾಕಪ್ಪ ಅಂದ್ರೆ ಸರ್ಕಾರದ ಆದೇಶದಂತೆ ಕೋವಿಡ್ ಇರೋದರಿಂದ ಭಾಳ ಶಾಂತಿಯುತದಿಂದಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ಮತ್ತು ಯಾವುದೇ ರೀತಿಯ ಕಾರ್ಯಕ್ರಮ ಚಟುವಟಿಕೆಗಳನ್ನು ಇಲ್ಲದೆ ಈ ಕಾರ್ಯಕ್ರಮ ನಾವು ಆಚರಿಸಿದ್ದೀವಿ. ಮುಂದಿನ ವರ್ಷ ಏನಾದರೂ ತಾಯಿ ಭುವನೇಶ್ವರಿ ನಮಗೆ ಕೃಪೆ ಮಾಡಿ ಈ ಕೋವಿಡ್ಗೆ ಒಂದು ಮದ್ದು ದೊರಕಿಸಿಕೊಟ್ರೆ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತೇಳಿ. ಅದೇ ರೀತಿ ವಿಜಯದಶಮಿ ಹಬ್ಬದ ಶುಭಾಶಯ ಕೋರಿ ಅಖಿಲ ಕರ್ನಾಟಕ ಹಿಂದೂ ಘಾಟಿಕ್ ಸಮಾಜದ ಪ್ರಕಾಶ್ ಖಡ್ಕೆ ಅವರು ಇಡೀ ವಿಶ್ವವನ್ನೇ ಕಾಡುತ್ತಿರುವ ಮಹಾಮಾರಿ ಕೊರೋನಾ ಆದಷ್ಟು ಬೇಗ ಈ ವೈರಸ್ ತೊಲಗಿ ದೇಶದಲ್ಲಿ ಆರೋಗ್ಯ ನೆಲೆಸಲಿ, ಇದಕ್ಕೆ ದೇವಿಯ ಆಶೀರ್ವಾದ ಸಿಗಲಿ ಎಂದು ಮಾತನಾಡಿದರು. सभी समस्त देशवासियों को दशहरे की शुभकामनाएं देता हूं। हम हिंदू घाटिक समाज की तरफ से हर साल की तरह से इस साल भी दसरा लेकिन एक सोशल डिस्टेंसिंग और कोविड-19 की वजह से जो देश की जो हालत है उसको मद्देनज़र रखते हुए कोई भी सांस्कृतिक कार्यक्रम न रखते हुए सिर्फ भक्तादि लोगों को सिर्फ देवी माता का दर्शन एक सोशल डिस्टेंसिंग मेंटेन करते हुए, सैनिटाइजेशन मेंटेन करते हुए दर्शन की सुविधा उपलब्ध की हुई है। और सभी कार्यकर्ता भी यहाँ पर सोशल डिस्टेंसिंग के लिए और कोविड-19 का जो प्रिकॉशंस है उसके लिए सभी भक्तादि जनों को समझाते हुए और भक्तादि जनों को दर्शन देने के लिए समझाते हुए ये आज का ये दसरा हम समाप्त कर रहे हैं। लेकिन देवी माता से एक यही अनुग्रह है और एक यही सबके तरफ से एक कड़कड़ी की विनंती है कि जल्द से जल्द इस पूरे विश्व को जो ये महामारी कोविड-19 के तरफ से जो तकलीफ हो रही है और जो लोग मर रहे हैं तो उसके वजह से तो देवी माता जल्द से जल्द आशीर्वाद दे के सब लोगों को रोग मुक्त और सामान्य जीवन दे, यही अब मेरे अभिप्राय। ಅಖಿಲ ಕರ್ನಾಟಕ ಹಿಂದೂ ಘಾಟಿಕ್ ಸಮಾಜದ ಕಾರ್ಯದರ್ಶಿ ವಿದ್ಯಾನಂದ್ ಚೌಧರಿ ಸಹ ಅನಿಸಿಕೆ ವ್ಯಕ್ತಪಡಿಸಿದರು. अखिल कर्नाटक हिंदू घाटिक समाज का सेक्रेटरी होने की वजह से मैं सभी को बता देना चाहता हूँ और सबको शुभकामनाएं देता हूँ कि ये साल भी हम साधारण क्या है ये बार हम आचरण कर रहे हैं और सोशल डिस्टेंसिंग और सैनिटाइजर का यूज़ कर रहे हैं, जो कर रहे हैं सब लोग सहकार कर रहे हैं, इस वजह से सबको मैं धन्यवाद देता हूँ. ಈ ಸಂದರ್ಭದಲ್ಲಿ ಸಂತೋಷ್ ಚೌಧರಿ, ಮೋಹನ್ ರಾವ್ ಕಾಂಬ್ಳೆ, ಬಾಬುರಾವ್, ಆಕಾಶ್ ಕೋರೆ, ಜಿತೇಂದ್ರ ಪಾಲಂಗೆ, ಅರುಣ್ ಪಾಲಂಗೆ, ರಾಜು ಹಿಂಗೋಳೆ, ಜೀವನ್ ಕಾಂಬ್ಳೆ, ರಾಜು ಕಾಂಬ್ಳೆ, ತುಳಸಿದಾಸ್ ಕಾಂಬ್ಳೆ, ಕೃಷ್ಣ ಸೇರಿದಂತೆ ಸಮಾಜದ ಇನ್ನಿತರೆ ಸದಸ್ಯರು ಉಪಸ್ಥಿತರಿದ್ದರು. ಈಶಾನ್ಯ ವಲಯ ಶಿಕ್ಷಕರ ಮತಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಗೊಂಡಿರುವ ಶಶಿಲ್ ನಮೋಶಿ ಅವರು ಕಳೆದ ಬಾರಿಯಷ್ಟೇ ಅವರು ಕ್ಷೇತ್ರದಲ್ಲಿ ಸೋಲು ಕಂಡರು. ಈ ಬಾರಿ ಗೆಲುವು ಬಿಜೆಪಿ ಪಕ್ಷದ್ದೇ ಆಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಸುದ್ದಿಗೋಷ್ಠಿಯಲ್ಲಿ ಭರವಸೆ ವ್ಯಕ್ತಪಡಿಸಿದರು. ಈಶಾನ್ಯ ವಲಯ ಶಿಕ್ಷಕರ ಮತಕ್ಷೇತ್ರಕ್ಕೆ ಇದೇ 28ರಂದು ಚುನಾವಣೆ ನಡೆಯಲಿದೆ. ಈ ಬಾರಿಯೂ ಗೆಲುವು ನಮ್ಮದೇ ಆಗಲಿದೆ ಎಂದು ಇದಕ್ಕೆ ಮತದಾರರ ಮನವೊಲಿಸಲು 3 ತಂಡವನ್ನು ರಚಿಸಿ 20 ಜನ ಘಟನಾಯಕರನ್ನು ನೇಮಕ ಮಾಡಲಾಗಿದೆ. ಈ ಚುನಾವಣೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಶಿಲ್ ನಮೋಶಿ ಅವರಿಗೆ ಒಂದು ತಿರುವು ಕೊಡಲಿದೆ ಎಂದು ಅಶ್ವಥ್ ನಾರಾಯಣ್ ಮಾತನಾಡಿದರು. ಕೊರೋನಾ ಪ್ರಾಬ್ಲಮ್ ಇರೋದ್ರಿಂದ ಎನ್ರೋಲ್ ಮಾಡಿಸೋದು ಪ್ರಾಬ್ಲಮ್ ಇತ್ತು. ಮತ್ತು ಈಗ ಮತದಾರನ ಹೋಗಿ ಭೇಟಿ ಮಾಡಲಿಕ್ಕೂ ಶಾಲಾ ಕಾಲೇಜುಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಓಪನ್ ಆಗಿದೆ. ಆ ದೃಷ್ಟಿಯಿಂದ ಬಲ್ಕ್ ವೋಟರ್ಸ್ ಸಿಗೋ ದೃಷ್ಟಿಯಿಂದ ಮತ್ತು ಅವ್ರನ್ನ ಭೇಟಿ ಮಾಡೋ ದೃಷ್ಟಿಯಿಂದ ಅದಕ್ಕೆ ಸಂಬಂಧಪಟ್ಟಂಥವ್ರನ್ನೇ ಟೀಚರ್ಸ್ಗಳನ್ನು ಮತ್ತು ಆ ಶಿಕ್ಷಣ ಸಂಸ್ಥೆಗಳ ಜೊತೆ ಸಂಬಂಧಗಳಿರ್ತಕ್ಕಂಥವ್ರನ್ನೇ ಬಲ್ಕ್ ವೋಟರ್ಸ್ ಒಂದು ಟೀಮನ್ನು ಮಾಡಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಬಂದು ವೋಟ್ ಹಾಕ್ಸೋವಂಥದ್ದು ಒಂದು ಟೀಮನ್ನು ಮಾಡಿದ್ವಿ. ಮತ್ತು ಮತದಾನ ಕೇಳುವಂಥ ಸಂದರ್ಭದಲ್ಲೇ ಅದು ಬಿ ಜೆ ಪಿ ಪರ ಇರ್ತಕ್ಕಂಥದ್ದು ವಿರೋಧ ಇರ್ತಕ್ಕಂಥದ್ದು ಒಂದು ಐಡೆಂಟಿಫೈ ಮಾಡುವಂಥದ್ದನ್ನು ಮಾಡಿದ್ವಿ. ಯಾರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರದು ಈ ಕ್ಯಾಟಗರಿ ಬಿ ಜೆ ಪಿಗೆ 100% ಬರ್ತಕ್ಕಂಥದ್ದು, ಸ್ವಲ್ಪ ಬ್ಯಾಲೆನ್ಸಲ್ಲಿ ಮಾತಾಡುವಂಥವ್ರನ್ನ ಬಿ ಕ್ಯಾಟಗರಿಗೆ ನಾವು ಪಟ್ಟಿ ಮಾಡುವಂಥದ್ದು, 100% ಬರೋದಿಲ್ಲ ಅಂದರೆ ಸಿ ಕ್ಯಾಟಗರಿಗೆ ಪಟ್ಟಿ ಮಾಡಿ ಎರಡನೇ ರೌಂಡ್ ಹೋದಾಗ ಬಿ ಕ್ಯಾಟಗರಿ ಇರ್ತಕ್ಕಂಥವ್ರನ್ನ ಪಕ್ಕ ಬಿ ಜೆ ಪಿಗೆ ವೋಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅವ್ರನ್ನ ಒಪ್ಪಿಸಿ ಮತದಾನ ಬಿ ಜೆ ಪಿಗೆ ವೋಟ್ ತರ್ತಕ್ಕಂಥದ್ದನ್ನು ಈ ಸಲ ಪ್ರಯತ್ನ ಪಟ್ಟು ಮಾಡಿರ್ತಕ್ಕಂಥದ್ದು.
ಮತ್ತು ವಿಶೇಷವಾಗಿ ಈ ಸಲ ಬಳ್ಳಾರಿ ಡಿವಿಷನ್, ನಮ್ಮ ಬಳ್ಳಾರಿ ಭಾಗದ ಕ್ಷೇತ್ರಗಳೇನಿದೆ, ಆನಂದ್ ಸಿಂಗ್ ಅವರು, ಮಾನ್ಯ ಕರುಣಾಕರ್ ರೆಡ್ಡಿಯವರು, ಸೋಮಶೇಖರ್ ರೆಡ್ಡಿಯವರು ಮತ್ತು ಶ್ರೀರಾಮುಲವರು ಒಂದು ಸಭೆಯನ್ನು ತೆಗೆದುಕೊಂಡು, ಆನಂದ್ ಸಿಂಗ್ ಅವರು ರೆಗ್ಯುಲರ್ ಆಗಿ ಬರ್ತಾಯಿದ್ರು. ಒಂದು ದಿನ ಆ 3-4 ಜನ ಚುನಾಯಿತ ಪ್ರತಿನಿಧಿಗಳು ಒಟ್ಟಿಗೆ ಸೇರಿ ಬಳ್ಳಾರಿಯಲ್ಲಿ ಈ ಸಲ ಹೈಯೆಸ್ಟ್ ಓಟ್ಗಳನ್ನು ಕೊಡಿಸ್ತೀವಿ ಅನ್ನತಕ್ಕಂಥದ್ದು 4 ಜನ ಚುನಾಯಿತ ಪ್ರತಿನಿಧಿಗಳು ನಮಗೆ ಅವತ್ತೊಂದು ದೊಡ್ಡ ಪ್ರಮಾಣದಲ್ಲಿ ಸಭೆಯನ್ನು ಮಾಡಿ ಈ ಇನ್ಸ್ಟಿಟ್ಯೂಷನ್ಸ್ ಪ್ರಮುಖರನ್ನೇ ಕರೆಸಿ ಸಭೆಯನ್ನು ಮಾಡಿದರೆ ಈ ಸಲ ಒಂದು ನಮ್ಗೆ ಆಶಾದಾಯಕವಾಗಿ ಬಳ್ಳಾರಿ ಡಿವಿಷನಲ್ಲಿ ಹೆಚ್ಚಿಗೆ ಓಟ್ ಬರ್ತದೆ ಅನ್ನತಕ್ಕಂಥದ್ದು ಒಂದು ವಿಶ್ವಾಸ ಇದೆ. ಈ ಕಡೆ ಕೊಪ್ಪಳ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಕರಡಿ ಸಂಗಣ್ಣವರು ಮತ್ತು ಅಲ್ಲಿನ ಶಾಸಕರು ಪೂರ್ಣ ಪ್ರಮಾಣದಲ್ಲಿ ಅದನ್ನು ತೊಡಗಿಸ್ಕೊಂಡು 20 ಜನ ಘಟನಾಯಕರುಗಳನ್ನು ಮಾಡಿ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ವಿಶ್ವಾಸ ನಮಗೆ. ಈ ರೀತಿ ಇಡೀ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಮೋಶ್ವರ ಗೆಲುವು ಒಂದು ರೀತಿ ತಿರುವನ್ನು ಕೊಡ್ತಕ್ಕಂಥದ್ದು. ಈ ಚುನಾವಣೆಗೆ ಕಾಂಗ್ರೆಸ್ನವರು ಹೇಳಿದ್ದಾರೆ, ಇದೊಂದು ಈ ಚುನಾವಣೆ ಮ್ಯಾಂಡೇಟ್ ಆಗ್ತದೆ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಅಂತೇಳಿ. ನಾವು ಅದನ್ನು ಒಪ್ಕೊಳ್ತೀವಿ. ಈ ಚುನಾವಣೆ, ಈ 4 ವಿಧಾನ ಪರಿಷತ್ತಿನ ಚುನಾವಣೆ ಮತ್ತು 2 ವಿಧಾನಸಭೆ ಚುನಾವಣೆ, ಮುಂದೆ ಬರ್ತಕ್ಕಂಥ ಚುನಾವಣೆ ಮ್ಯಾಂಡೇಟ್. ನಾವು ಅದನ್ನು ಚಾಲೆಂಜಾಗಿ ತೆಗೆದುಕೊಂಡಿದ್ದೀವಿ. 4 ವಿಧಾನ ಪರಿಷತ್ತು ಮತ್ತು 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನು ಒಂದು 100ಕ್ಕೆ 100ರಷ್ಟು ಗೆಲ್ತೀವಿ ಅನ್ನತಕ್ಕಂಥ ವಿಶ್ವಾಸ ನಮಗೆ ಈ ಬಾರಿ ಬಂದಿದೆ. ನಾನು ಸಿರಾಗ್ ಹೋಗಿಲ್ಲ, ರಾಜರಾಜೇಶ್ವರಿ. ಇನ್ನು ಈಶಾನ್ಯ ವಲಯ ಶಿಕ್ಷಕರ ಮತಕ್ಷೇತ್ರ ಅಭ್ಯರ್ಥಿ ಶಶಿಲ್ ನಮೋಶಿಯವರು ಮಾತನಾಡಿ, ನಾನು ಈ ಹಿಂದೆ ಶಾಸಕನಾಗಿದ್ದಾಗ ಈ ಭಾಗಕ್ಕೆ ಸೇವೆ ಸಲ್ಲಿಸಿರುವುದನ್ನು ಗಮನದಲ್ಲಿಟ್ಟುಕೊಂಡು ಮತದಾರರು ನನ್ನ ಕೈ ಹಿಡಿಯಲಿದ್ದಾರೆ ಎಂಬ ನಂಬಿಕೆ ನನಗಿದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರವಿದ್ದಾಗ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ 1991ರಿಂದ 1995ರ ಸಮಯದಲ್ಲಿ ಪ್ರಾಥಮಿಕ, ಪ್ರೌಢ, PU ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಿದ್ದೇವೆ. ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದ ಸಮಯದಲ್ಲಿ ಶಂಕರ್ ಮೂರ್ತಿ ಮಂತ್ರಿಗಳಾಗಿದ್ದಾಗ 2007ರವರೆಗೆ ಕೇವಲ 141 ಪದವಿ ಕಾಲೇಜುಗಳು ಇದ್ದವು. ಶಂಕರ್ ಮೂರ್ತಿಯವರು ಉನ್ನತ ಶಿಕ್ಷಣಕ್ಕೆ ಮಹತ್ವ ನೀಡುವ ಉದ್ದೇಶದಿಂದ 204 ಪದವಿ ಕಾಲೇಜುಗಳನ್ನು ಆರಂಭಿಸಿದರು. ಈ ಸಮಯದಲ್ಲಿ 7-8 ಸಾವಿರ ಪದವಿ ಕಾಲೇಜಿನ ಉಪನ್ಯಾಸಕರ ನೇಮಕವಾಯಿತು. ನಮ್ಮ ಸರ್ಕಾರದ ಕೆಲಸ ಗಮನಿಸಿರುವ ಶಿಕ್ಷಕರು ತಮ್ಮ ಪಾಲಿಗೆ ಬಿಜೆಪಿ ಸರ್ಕಾರ ತಮ್ಮೊಂದಿಗಿದೆ ಎಂಬ ಭಾವನೆ ಶಿಕ್ಷಕರಿಗೆ ಇದೆ ಎಂಬ ನಂಬಿಕೆ ನನಗಿದೆ ಎಂದರು. ಈಶಾನ್ಯ ಶಿಕ್ಷಕರ ಈ ಒಂದು ಚುನಾವಣೆಯ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ನಾಡಿದ್ದು ಮತದಾನ ನಡೆಯಲಿದೆ. ಕಳೆದ 1.5 ವರ್ಷದಿಂದ ಇದೇ ಭಾಗದಲ್ಲಿ ನಾನು ನಮ್ಮ ನಾಯಕರ ಅನುಮತಿ ಮೇರೆಗೆ ಆಯ್ತಪ್ಪ ಕೆಲಸ ಮಾಡುವಂಥದ್ದಂಥ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಆದೇಶದ ಮೇರೆಗೆ ನಾನು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೆ. ಈಗ ನಾವು ಕೊನೆ ಹಂತಕ್ಕೆ ತಲುಪಿದ್ದೇವೆ ಮತ್ತು ಅನೇಕ ದಿವಸಿನ ಈ ಪ್ರಚಾರ ಮಧ್ಯದಲ್ಲಿ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಾಧನೆಗಳು, ನಾನು ಕೆಲವು ಸಾಧನೆಗಳು ವಿಶೇಷವಾಗಿ ಸರ್ಕಾರಿ ನೌಕರದಾರರಿಗೆ ಅಥವಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅದನ್ನು ಹೇಳ್ತೀನಿ. ಆದರೆ ಭಾಳ ಮುಖ್ಯವಾಗಿ ಜನ ಅಥವಾ ನಮ್ಮ ಶಿಕ್ಷಕರು ಕಂಪೇರ್ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ, ಈಗಿನ ಸರ್ಕಾರ, ಕೇಂದ್ರ ಸರ್ಕಾರದ ಶಿಕ್ಷಣಕ್ಕೆ ಒತ್ತು ಕೊಟ್ಟುವಂಥ ಹೊಸ ಶಿಕ್ಷಣ ನೀತಿ ಇವೆಲ್ಲ ನೋಡಿ ನಮ್ಮ ಶಿಕ್ಷಕರಿಗೆ ಇಲ್ಲ ಈ ಬಾರಿ ನಾವು ಸರ್ಕಾರವೂ ಇದೆ, ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡೋಣ ಅಂತ ಅನ್ನುವಂಥ ಒಂದು ನಿರ್ಣಯಕ್ಕೆ ಅವರು ಬಂದಿದ್ದಾರೆ ಅಂತ ನನಗೆ 100% ವಿಶ್ವಾಸ ಇದೆ. ಜೊತೆಗೆ ಹಿಂದೆ ನಾನೇನು ಕೆಲಸ ಮಾಡಿದ್ದೆ ಅದನ್ನು ಅವರೆಲ್ಲರೂ ನೆನಪು ಮಾಡಿಕೊಂಡು, ಉದಾಹರಣೆಗಾಗಿ ಸುಮಾರು 2400 ಜನ ಪಾರ್ಟ್ ಟೈಮ್ ಲೆಕ್ಚರರ್ಸ್ ರೆಗ್ಯುಲರೈಸ್ ಆದರು. ಸುಮಾರು 2600 ಜನ JOC ಶಿಕ್ಷಕರು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಕಾಗೇರಿಯವರ ಮಂತ್ರಿ ಇದ್ದಾಗ ನಾವು ಭಾಳ ಒತ್ತು ಕೊಟ್ಟು ಅಲ್ಲಿ C&R ರೂಲ್ಸನ್ನು ಅಮೆಂಡ್ ಮಾಡಿ ಅವ್ರನ್ನ ರೆಗ್ಯುಲರೈಸ್ ಮಾಡಿದ್ದೇವೆ. ಯಡಿಯೂರಪ್ಪನವರ ಸರ್ಕಾರದಲ್ಲಿ 91, 92, 93 ಮೊದಲನೇ ಹಂತದಲ್ಲಿ
94, 95 ಎರಡನೇ ಹಂತದಲ್ಲಿ. ಅಂದರೆ ಈ 4 ವರ್ಷ ಅನುದಾನ ಏನು ಶಾಲಾ ಕಾಲೇಜುಗಳಿಗೆ ಅಂದರೆ ಪ್ರಾಥಮಿಕ ಪ್ರೌಢ ಮತ್ತು PU ಶಿಕ್ಷಣಕ್ಕೆ ಅನುದಾನ ಕೊಡ್ತಾ ಇತ್ತು, ಅದು ಹಿಂದಿನ ಅಂದರೆ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿವರೆಗೆ ಅಂದರೆ ಕೊಟ್ಟಂಥ ಗ್ರಾಂಟ್ ನಾವು ವಾಪಸ್ ತಗೊಳ್ತೀವಿ ಅಂತ ಅನ್ನುವಂಥ ನೀತಿಗಳನ್ನು ನಿಯಮಗಳನ್ನು ಈಗಾಗಲೇ ಅವರು ತಯಾರಿ ಮಾಡ್ಕೊಂಡು ಕೂತಿದ್ರು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಅದು ನಾವು ಅನ್ಎಡೆಡ್ ಅಂತ ಅನ್ನೋದು ಬದಿಗಿಟ್ಟು ಯಡಿಯೂರಪ್ಪನವ್ರ ಸರ್ಕಾರ 4 ವರ್ಷ ನಾವು ಪ್ರಾಥಮಿಕ ಪ್ರೌಢ ಮತ್ತು PU ಶಾಲಾ ಕಾಲೇಜುಗಳಿಗೆ ಗ್ರಾಂಟನ್ನು ಕೊಟ್ಟಿದ್ದೇವೆ. ವೆರಿ ಪ್ರಿಸೈಸ್ಲಿ 1757 ಶಾಲೆಗಳಿದೆ, 1757 ಸ್ಕೂಲ್ಸ್ ಕಾಲೇಜ್ಗಳಿಗೆ ನಾವು ಅನುದಾನವನ್ನು ಕೊಟ್ಟಿದ್ದೇವೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಶಂಕರ್ ಮೂರ್ತಿಯವರು ಮಂತ್ರಿಗಳಾಗಿದ್ದರು, ಹೈಯರ್ ಎಜುಕೇಷನ್ ಮಿನಿಸ್ಟರ್. ನಮ್ಮ ರಾಜ್ಯದಲ್ಲಿ ಒಟ್ಟು 141 ಡಿಗ್ರಿ ಕಾಲೇಜ್ ಇತ್ತು ಟಿಲ್ 2007. ಕರ್ನಾಟಕ ಹ್ಯಾಡ್ 141 ಡಿಗ್ರಿ ಕಾಲೇಜಸ್. ಸರ್, ಶಂಕರ್ ಮೂರ್ತಿಯವರು ಒಂದೇ ವರ್ಷ ಅಂದರೆ ಆ ವರ್ಷ ಅವರ ಮುಂದಾಲೋಚನೆ ಹೈಯರ್ ಎಜುಕೇಷನ್ಗೆ ಎಕ್ಸೆಸ್ ಟು ಹೈಯರ್ ಎಜುಕೇಷನ್ ಶುಡ್ ಬಿ ಬಿಟ್ವೀನ್ 15 to 20% ಅಂತ ಅನ್ನುವಂಥ ಒಂದು ಕನಸಾಗಿತ್ತು. 204 ಡಿಗ್ರಿ ಕಾಲೇಜಸ್ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದೇವೆ. 204 ಡಿಗ್ರಿ ಕಾಲೇಜಸ್. ಸರ್, ಇದರ ಮುಖಾಂತರ ಸುಮಾರು ಒಂದು 7,000-8,000 ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಅಪಾಯಿಂಟ್ ಆದರು. ಇವೆಲ್ಲ ಕೆಲಸಗಳನ್ನು ನೋಡಿ ದಿಸ್ ಗೌರ್ಮೆಂಟ್ ಈಸ್ ಫಾರ್ ಟೀಚರ್ಸ್ ಅಂತ ಅನ್ನುವಂಥ ಮನವರಿಕೆ ನಮ್ಮ ಶಿಕ್ಷಕರಿಗೆ ಆಗಿದೆ. ಮೊನ್ನೆ ಕೋವಿಡ್ ಬಂತು. ಕೋವಿಡ್ ಬಂದ ತಕ್ಷಣ ಬೇರೆ ಬೇರೆ ರಾಜ್ಯಗಳು ನಾವು 25%, 30% ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲರಿ ಕಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಯಡಿಯೂರಪ್ಪನವ್ರ ಸರ್ಕಾರ ಬಹುಶಃ ಫಸ್ಟ್ ಆರ್ ಸೆಕೆಂಡ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆಫ್ಟರ್ ಕೋವಿಡ್ ಈ ವೆರಿ ಕ್ಲಿಯರ್ಲಿ ಈ ಸೈಡ್ ಇಲ್ಲ, ನಾನು ಯಾವುದೂ ಸ್ಯಾಲರಿ ಕಟ್ ಮಾಡೋದಿಲ್ಲ, 100% ನಾನು ಸಂಬಳ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಸರ್, ಇನ್ನೊಂದು, ಇದೇ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೆಡ್ UGC AICT ಪೇ ಸ್ಕೇಲ್ಸ್ ಇಂಪ್ಲಿಮೆಂಟೇಷನ್ ಮಾಡುವಂಥ ಒಂದು ಸಂದರ್ಭ ಬಂತು. UGC ಹಾಗೂ AICT ರೆಕಮೆಂಡೆಡ್ ಸ್ಕೇಲ್ಸ್ ಟು ಐದರ್ ಇಟ್ ಬಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಆರ್ ಮೆಡಿಕಲ್ ಕಾಲೇಜ್ ಆರ್ ಇಂಜಿನಿಯರಿಂಗ್ ಕಾಲೇಜ್. ಸರಿ, ಈ ಎಲ್ಲ ಶಿಕ್ಷಕರಿಗೆ, ಎಲ್ಲ ಉಪನ್ಯಾಸಕರಿಗೆ 100% ಇನ್ ಟೋಟಲ್ UGC ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ 100%. ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿ, ನಗರ ಅಧ್ಯಕ್ಷ ಸಿದ್ದಾಜಿ ಪಾಟೀಲ್, ಬಿಜಿ ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ಟೋಬರ್ 28ರಂದು ಈಶಾನ್ಯ ಕರ್ನಾಟಕ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಸಿಆರ್ಪಿಸಿ ಕಲಂ 144ರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ. ರಾಜ್ಯಾದ್ಯಂತ ಅಕ್ಟೋಬರ್ 30ರಂದು ಈದ್ ಮಿಲಾದ್ ಹಬ್ಬದ ಆಚರಣೆ ನಿಮಿತ್ತ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾದ್ಯಂತ ಸಾಮೂಹಿಕ ಮೆರವಣಿಗೆ ನಿಷೇಧಿಸಿ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಆದೇಶ. ರಾಜ್ಯದ 23 ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಪ್ರವಾಹ ಸಂಕಷ್ಟ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.